ಪ್ರವಾದಿಯ ಕುರಿತು ಅವಹೇಳನಕಾರಿ ಹೇಳಿಕೆ. ಶಾಸಕ ಯತ್ನಾಳ್ ಕೊಲೆಗೆ ಸಂಚನ್ನ ರೂಪಿಸಲಾಗಿತ್ತಾ ಅನ್ನುವಂತಹ ಪ್ರಶ್ನೆ. ಈ ಬಾರಿ ಯತ್ನಾಳ್ಗೆ ಫೈನಲ್ ಡೇ. ಅರೆಸ್ಟ್ ಆಗಬೇಕು, ಇಲ್ಲ ಯತ್ನಾಳ್ ತಲೆಯನ್ನ ಕತ್ತರಿಸಬೇಕು ಅನ್ನುವಂತಹ ಆಡಿಯೋ ಕಾನ್ವರ್ಸೇಷನ್ ಒಂದು ವೈರಲ್ ಆಗಿದೆ. ಸರ್ತನ್ ಸೆ ಜುದಾ, ತಲೆಯನ್ನ ತೆಗಿಬೇಕು, 15ನೇ ತಾರೀಕು ಯತ್ನಾಳ್ಗೆ ಫೈನಲ್ ಡೇ ಅನ್ನುವಂತಹ ಸಂಭಾಷಣೆ ಇದು. ಅವತ್ತು ಯತ್ನಾಳ್ ನೇರವಾಗಿ ಜನ್ನತ್ಗೆ ಹೋಗ್ತಾನೆ. ಯತ್ನಾಳ್ ದಿ ಎಂಡ್ ಅಂಥೇಳಿ ಯುವಕನೋರ್ವನ ಆಡಿಯೋ ವೈರಲ್ ಆಗಿರುವಂಥದ್ದು. ವಿಜಯಪುರದಲ್ಲಿ ಇದೇ ಆಡಿಯೋ ಈಗ ಆತಂಕವನ್ನು ಸೃಷ್ಟಿ ಮಾಡಿದೆ. ಪ್ರವಾದಿಯ ಕುರಿತು ಅವಹೇಳನಕಾರಿ ಹೇಳಿಕೆ ಕೊಟ್ಟಂತಹ ವಿಚಾರಕ್ಕೆ ಈಗಾಗಲೇ ದೂರು ಕೂಡ ದಾಖಲಾಗಿದೆ ಯತ್ನಾಳ್ ವಿರುದ್ಧ. ಅದರ ನಡುವೆ ಆಡಿಯೋ ಒಂದು ವೈರಲ್ ಆಗಿರುವಂಥದ್ದು. और सब जना फैसला करें इस बार उसका दी एंड, या उन्हें अरेस्ट होना या सब के सब उसके घर को निकलना। रैली वहाँ सीधा उसके घर को निकल रही है। मेहरबानी करके 15 तारीख को सब के सब तुम्हारी जो भी दोस्त अतराफ, तुम्हारे भाई बहन, जो भी तुम्हारे रिश्तेदार हैं, सबको इतला करो। 15 तारीख को अम्बेडकर सर्कल में जमा होना। तो इस बार उसका फाइनल डे है। अब तक उसे हर बार मेमोरेंडम दे रहे थे, तो क्या हुआ तो उन्हें बेल पर छोड़ रहा था, मगर इस बार ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಪುರುಷೋತ್ತಮ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪುರುಷೋತ್ತಮ್, ಈಗಾಗಲೇ ಯತ್ನಾಳ್ ವಿರುದ್ಧ ದೂರು ದಾಖಲಾಗಿದೆ. ಕಾನೂನಿನಲ್ಲಿ ಹೋರಾಟ ಮಾಡುವುದಕ್ಕೆ ಅವಕಾಶ ಇದೆ. ಅದರಿಂದ ಆಚೆಗೂ ಕೂಡ ಈ ರೀತಿಯ ಒಂದು ಆಡಿಯೋ ಕಾನ್ವರ್ಸೇಷನ್, ಈ ರೀತಿ ಹತ್ಯೆ ಮಾಡಬೇಕು ಅನ್ನುವಂತಹ ಸಂಚಿನ ಆಡಿಯೋ ಏನನ್ನು ಸೂಚಿಸ್ತಾ ಇದೆ ಅಂತ ಹೇಳಿ, ಈ ಆಡಿಯೋ ಯಾರದ್ದು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜಯಪುರದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಡೀಟೇಲ್ಸ್ ಕೊಡಬಹುದಾ ಅಂತ? ಪ್ರೇಮ್, ಏನಂದರೆ ಮೊದಲನೇದಾಗಿ ಇದು ಆಘಾತಕಾರಿ ವಿಷಯ ಅಂತಲೇ ಹೇಳ್ಬೋದು. ಯಾಕಂತಂದರೆ ಯತ್ನಾಳ್ನ ಈ ರೀತಿ ಸರ್ಚ್ ಜುದಾ ಕರ್ದಂಗೆ ಅಂತ ಹೇಳಿದ್ರೆ ರುಂಡವನ್ನು ಕತ್ತರಿಸುವಂಥ ಮಾತನ್ನು ಕೂಡ ಇದರಲ್ಲಿ ಆಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಅಂದರೆ ಏನು ಆಡಿಯೋದಲ್ಲಿ ಹೇಳಿದ್ದಾರೆ, ಎಲ್ಲಿ ಸಭೆ ನಡೆದಿತ್ತು ಅಂತೇಳಿ ನೀವು ದೃಶ್ಯಗಳು ಕೂಡ ನೋಡ್ತಾ ಇರ್ಬೋದು. ಇದೇನಾ ಅಂದರೆ ಆಲಂಗೀರ್ ಏನೋ ಒಂದು ಹಾಲ್ ಅಂತ ಬರುತ್ತೆ, ವಿಜಯಪುರ ನಗರದ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಇರುವಂಥ ಆಲಂಗೀರ್ ಹಾಲ್ ಇದು. ಇದೇ ಹಾಲ್ನಲ್ಲಿ ಏನು ಅಂತಂದರೆ ಇಲ್ಲಿ ಸಭೆ ಮಾಡಲಾಗಿತ್ತು. ಅಲ್ಲಿ MMC ಸದಸ್ಯರು ಸೇರಿದಂತೆ ಅನೇಕ ಮುಸ್ಲಿಂ ಮುಖಂಡರು ಕೂಡ ಎಲ್ಲರೂ ಕೂಡ ಸೇರಿದ್ರು, ದಿಗ್ಗಜ ಮುಸ್ಲಿಂ ಮುಖಂಡರು ಕೂಡ ಸೇರಿದ್ರು ಅನ್ನೋದು ಕೂಡ ಅದರ ಆಡಿಯೋದಲ್ಲಿ ಮಾತನಾಡಿದ್ದಾರೆ. ಈ ರೀತಿ ಎಲ್ಲರೂ ಕೂಡ ಏನು ಮಾತನಾಡಿದ್ದಾರೆ, ಅಲ್ಲಿ ಒಂದು ಹಾಲ್ ಇದೆ, ನನ್ನ ಹಿಂದ್ಗಡೆ ಏನು ಕಾಣ್ತಾ ಇದೆ ಹಾಲ್ ಇದೆ. ಈ ಹಾಲ್ನಲ್ಲಿ ಏನು ಅಂತಂದರೆ ಒಂದು ಸಭೆ ನಡೆದಿತ್ತು. ಈ ಸಭೆಯಲ್ಲಿ ಏನು ಮಾತುಕತೆ ಆಗಿದೆ ಅಂತಂದರೆ ಇದೇ 15ರಂದು ಏನು ಅಂತಂದರೆ ಬೃಹತ್ ಆದಂಥ ಹೋರಾಟವನ್ನು ಅಂಬೇಡ್ಕರ್ ವೃತ್ತದಲ್ಲಿ ನಡೆಸಲಿಕ್ಕೆ ಕೂಡ ನಿರ್ಧಾರ ಮಾಡಿದೆ. ಅಂಬೇಡ್ಕರ್ ವೃತ್ತದಲ್ಲಿ ಒಂದು ಎಲ್ಲರೂ ಕೂಡ ಸೇರಬೇಕು, 10 ಗಂಟೆ ಸುಮಾರಿಗೆ ಸೇರಬೇಕು 15ನೇ ತಾರೀಕಿಗೆ. ಅದರ ಜೊತೆಗೆ ಏನು ಅಂತಂದರೆ ಒಂದು ಯತ್ನಾಳ್ ಅರೆಸ್ಟ್ ಆಗಬೇಕು, ಇಲ್ಲ ಅಂತಂದರೆ ಯತ್ನಾಳ್ ವಿರುದ್ಧ ಏನಂತಾರೆ ಅವ್ರ ಮನೆಗೆ ಕೂಡ ನುಗ್ಲಿಕ್ಕೆ ಒಂದು ಯತ್ನ ಮಾಡೋದಾಗಿ ಕೂಡ ಅದರಲ್ಲಿ ಕರೆ ನೀಡಲಾಗಿದೆ. ಇದರ ಬೆನ್ನಲ್ಲೇ ಏನು ಅಂತಂದರೆ ತಾವೆಲ್ಲ ಸಹೋದರರು ಸೇರಿದಂತೆ ಏನು ಅಂತಂದರೆ ಅಕ್ಕಪಕ್ಕದ ಊರುಗಳಲ್ಲಿ ಅಂದರೆ ಜಿಲ್ಲೆಯಲ್ಲಿ ಬರುವಂಥ ಏನು ಊರುಗಳಲ್ಲಿ ಸಹೋದರಿದ್ದಾರೆ ಅವರೆಲ್ಲರೂ ಕೂಡ ಏನು ಅಂತಂದರೆ ಸೇರಬೇಕು ಅಂತ ಕರೆ ಕೂಡ ಕೊಟ್ಟದಾಗಿದೆ. ಇದರಿಂದ ಪ್ರಮುಖವಾಗಿ ಏನು ಅಂತಂದರೆ ದೂರು ಕೂಡ ದಾಖಲಾಗಿದೆ ಯತ್ನಾಳ್ ಮೇಲೆ. ಅದಾದ ನಂತರ ಈ ರೀತಿ ಒಂದು ಆಡಿಯೋ ಏನು ವೈರಲ್ ಆಗಿದೆ. ಇದೀಗ ಅನೇಕ ಏನೊಂದು ಫ್ರೀ ಪ್ಲಾನ್ ನಡೆದಿದೆಯಾ ಹಾಗಿದ್ರೆ ಯತ್ನಾಳ್ ಒಂದು ಹತ್ಯೆ ಮಾಡಲಿಕ್ಕೆ ಮತ್ತು ಸರ್ಜುದಾ ಕಟ್ಟಲಿಕ್ಕೆ ಅಂದರೆ ರುಂಡವನ್ನು ಕೂಡ ಕತ್ತರಿಸಲಿಕ್ಕೆ ಅನ್ನೋದು ಕೂಡ ಒಂದು ಸಂಶಯ ವ್ಯಕ್ತ ಆಗ್ತದೆ. ಇದರ ಬೆನ್ನಲ್ಲೇ ಏನು ಅಂತಂದರೆ ಪೊಲೀಸ್ ಇಲಾಖೆ ಕೂಡ ಎಚ್ಚೆತ್ಕೊಂಡು ಅಥವಾ ಯಾವ ರೀತಿಯಿಂದ ತಡೆಯೋದಕ್ಕೆ ಮುಂದಾಗ್ತಾನೂ ಕೂಡ ಕಾದು ನೋಡಬೇಕಾಗಿದೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಪುರುಷೋತ್ತಮ್ ತಮ್ಮೆಲ್ಲ ಮಾಹಿತಿಗಾಗಿ.